ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. ಈಗ there is one quadrilateral students. Okay, find the area of quadrilateral ABCD. ಈ ತರದ 100% ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಲ್ಲ, ಆಯ್ತಾ? ಕೇಳಿದ್ರು ನಮ್ಗೆ ಮಾಡ್ಬೋದು, ಕೇಳಲಿಲ್ಲ ಅಂದ್ರು ಓಕೆ. Here you are learning 2 problems, that's all. You have to find the area of this quadrilateral ABCD. ಮಾಡಬಹುದಾ ಇಲ್ವಾ? How will find? Usually students, we don't have a general formula to find the area of quadrilateral, correct? Square ಗಿದೆ, rectangle ಗಿದೆ, rhombus ಗಿದೆ, ಅದೆಲ್ಲ quadrilaterals ತಾನೆ, types of quadrilaterals, but there is no specific formula for this. But can you find using Heron's formula? ಹೆಂಗೆ? ಎಕ್ಸಾಕ್ಟ್ಲಿ. ಇಲ್ಲಿ ಏನ್ ಮಾಡ್ತೀರಾ, ಎರಡು ಪ್ರಾಬ್ಲಮ್ ತರ ವರ್ಕ್ ಮಾಡ್ತೀರಾ. ಫಸ್ಟ್, ಕ್ಯಾನ್ ಯು ಫೈಂಡ್ ದ ಏರಿಯಾ ಆಫ್ ABD ಅಥವಾ ABD, ವಾಟ್ ಎವರ್. ಇದ್ರ ಏರಿಯಾ ಹುಡುಕ್ಬೋದಾ? ಬಿಕಾಸ್ ಯು ನೋ ಆಲ್ ದ 3 sides. ಒಂದ್ ಕಡೆ ಇಟ್ಕೊಳ್ಳಿ. ನೆಕ್ಸ್ಟ್ ವಾಟ್ we will do, we will find the area of this DCB. ಸೊ ಫೈನಲಿ ಏನ್ ಮಾಡ್ತೀರಾ? ಹೈಟ್ ಆಗ್ಬೇಕು. ಏರಿಯಾ ತಾನೇ ನನ್ ಕ್ವಶನ್ ಏನು, ಫೈಂಡ್ ದ ಏರಿಯಾ ಆಫ್ ಕ್ವಾಡ್ರಿಲ್ಯಾಟರಲ್, ಬಟ್ ಡಯಾಗ್ನಲ್ ಗೊತ್ತಿರಲೇಬೇಕು ಸ್ಟೂಡೆಂಟ್ಸ್, ಕರೆಕ್ಟಾ? ಯಾಕೆ ದಟ್ ಸಿ ದಿಸ್ ಈಸ್ ಅ ಡಯಾಗ್ನಲ್, ಬಟ್ ದಿಸ್ ಡಯಾಗ್ನಲ್ ಆಕ್ಟ್ಸ್ ಆಸ್ ಅ ಸೈಡ್ ಫಾರ್ ದಿಸ್ ಟ್ರಯಾಂಗಲ್ ಆಸ್ ವೆಲ್ ಆಸ್ ದಿಸ್ ಟ್ರಯಾಂಗಲ್. ಸೊ ಈ ವಾಟ್ ವಿ ವಿಲ್ ಡು, ವಿ ವಿಲ್ ಬ್ರೇಕ್ ಡೌನ್ ದಿಸ್ ಪ್ರಾಬ್ಲಮ್ ಇಂಟು 2 ಟ್ರಯಾಂಗಲ್ಸ್. ಸೊ ಈಗ ನಮ್ಗೆ ಏನಾಗುತ್ತೆ, ಟೆಕ್ಸ್ಟ್ ಬುಕ್ ಅಲ್ಲಿ 2 ಟ್ರಯಾಂಗಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಒಂದೇ, ಇದರಲ್ಲಿ ಒಂದು ಕ್ವಾಡ್ರಿಲ್ಯಾಟರಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಒಂದೇ. ಅರ್ಥ ಆಯ್ತಾ? ಈಗ ಪ್ರಾಕ್ಟೀಸ್ ಆಯ್ತಾ ಹೆರಾನ್ಸ್ ಫಾರ್ಮುಲಾ ಹೆಂಗಾಗತ್ತೆ ಅಂತ? ಸೊ ಶಾಲ್ ವಿ ಸ್ಟಾರ್ಟ್? ಫೈಂಡ್ ದ ಏರಿಯಾ ಆಫ್ ದ ಕ್ವಾಡ್ರಿಲ್ಯಾಟರಲ್ ABCD. ಫಿಗರ್ ಬರ್ಕೊಂಡ್ರ? ಮೆಷರ್ ಕರೆಕ್ಟ್ ಆಗಿ ಬರ್ಕೊಳ್ಳಿ. Okay, shall we start? ಒಂದೊಂದೇ ತಗೊಳ್ಳೋಣ. First solution, first part. 8, 13, 9 ABD. Not to scale, I am writing ABD. ಎಷ್ಟು? 8, 9, 8, 9, 13. Correct? So we know all the 3 sides. Can you find the area using Heron's formula? A is equal to 8 meters, B is equal to 9 meters, and C is equal to 13 meters. So what is semi-perimeter? 8 plus 9 plus 13 by 2. So is it 15? 15 baratta? 13 plus 9 plus 8. 8 plus 8, 16, 17 plus 13, 30. 30 by 2, 15. Now what is area formula? Area is equal to square root of S into S minus A into S minus B into S minus C. That is equal to 15 into 15 minus 8 is 7. 15 minus 9, 6. 15 minus 13, 3. Correct? ಏನಾಯ್ತಾ? ಎಲ್ಲಿ? ಓ ಸಾರಿ, 2.
15 into 15 minus 8 into that, correct? But unfortunately, students, here you cannot mix 7 ಏನು ಮಾಡೋಕ್ಕಾಗಲ್ಲ. ಸೊ ಡೆಫಿನೆಟ್ ಆಗಿ ಇರ್ರೇಷನಲ್. ಬಟ್ 15 ಯಾವ್ದಾರೆ ಬರೀಬಹುದು? 5 ಇಲ್ಲೂ 3 ಇದೆಯಾ? ಸೊ ಒಂದ್ ಸ್ವಲ್ಪ ಸಿಂಪ್ಲಿಫೈ ಮಾಡಬಹುದು. So what we will do, we will write 15 as 3 into 5, 7 as it is, 6 as 3 into 2 into 2. So 3 3s are 9. So perfect square. 2 2s are 4. So 2 perfect square. 7 5s are 35. ಅದನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ? So 3 2s are 6 root 35 meter square. ಆಯ್ತಾ? ಪ್ರಾಬ್ಲಮ್ ಮುಗಿಲಿಲ್ಲ. ಈಗೇನ್ ಮಾಡಬೇಕು? ಇನ್ನೊಂದು ಟ್ರಯಾಂಗಲ್ ಸೆಕೆಂಡ್ ಪಾರ್ಟ್ ವಿ ಹ್ಯಾವ್ ಟು ಗೋ ಫಾರ್ ದ ನೆಕ್ಸ್ಟ್ ಕೇಸ್. ಶಲ್ ವಿ? ನೆಕ್ಸ್ಟ್ ಕೇಸ್ ಅಲ್ಲಿ ಯಾವ ತರ ಟ್ರಯಾಂಗಲ್ ಇದೆ? What is the name of the triangle? 5 13 12. D B C. Measure ಏನು? 13 5 12 13. 5 12 13. ಕರೆಕ್ಟಾ? What is A? 13. B 12. C 5. What is semi-perimeter? 13 plus 12 plus 5 by 2. It is 15. Correct? 15. So area ಏನು? Square root of 15 into 15 minus 13 into 15 minus 12 into 15 minus 5. Correct? So 15 minus 13 2. 15 minus 12 3. 15 minus 5 10. ಎಲ್ಲಪ್ಪ ಸೇಮ್ ಬರ್ತಿದೆ ರಾಜಾ? ಎಲ್ಲ ಬರುತ್ತೆ, ಪೇಷನ್ಸ್ ಇಲ್ಲ. 15 ಏನಾಯ್ತು? 3 5s. 10 ಯಾವ ತರ ಬರಿಬಹುದು? 2 5s. ಎಲ್ಲ ಪೇರಲ್ಲಿ ಸಿಕ್ರ? ಸೂಪರ್. 2 ನು ಪೇರ್ ಆಯ್ತು, 3 ನು ಪೇರ್ ಆಯ್ತು, 5 ನು ಪೇರ್ ಆಯ್ತು. ಸೊ ಏನಾಯ್ತು ಫೈನಲ್ ಆನ್ಸರ್? 2 into 3 into 5. 5 3s are 15. 15 2s are 30. So 30 square meters. Correct? One 30 square meters triangle do. Question ಏನು? What is the main question? Quadrilateral. The area of the quadrilateral is the sum of the area of these two triangles. Correct? Therefore, area of quadrilateral ABCD is equal to ಏನಾಗುತ್ತೆ ಹೇಳಿ? Good. 6 root 35 plus 30. Actually ಇದನ್ನ ಈ ರೀರೈಟ್ ಮಾಡಿದ್ರೆ 30 plus 6 root 35 ಆಗುತ್ತೆ. ಕರೆಕ್ಟಾ ಸ್ಟೂಡೆಂಟ್ಸ್? ಈಗ can you add 6 to 30?
ಮಾಡ್ಬೋದಾ ಇಲ್ವಾ? ಯಾಕೆ ಮಾಡಕ್ಕಾಗಲ್ಲ? ಗುಡ್, ಆಡ್ ಮಾಡಕ್ಕಾಗಲ್ಲ. ರ್ಯಾಷನಲ್ ಇರ್ಯಾಷನಲ್ ನಂಬರ್ ಫಸ್ಟ್ ಚಾಪ್ಟರ್ ಅರ್ಥ ಆಯ್ತಾ? ಆದ್ರೂ ನಾನು ಆಡ್ ಮಾಡ್ಲೇಬೇಕು ಅಂದ್ರೆ 13 ಇರ್ಯಾಷನಲ್ ಬರೆಯಕ್ಕಾಗಲ್ಲ ಬಿಕಾಸ್ ಇಟ್ ಇಸ್ ರ್ಯಾಷನಲ್. ಬಟ್ ಸ್ಕ್ವೇರ್ ರೂಟ್ ಆಫ್ 35 ನ ಡೆಸಿಮಲ್ ಅಲ್ಲಿ ಬರೀಬಹುದು, ಕರೆಕ್ಟಾ? ಬಟ್ ವಿ ಹ್ಯಾವ್ ನಾಟ್ ಲರ್ನ್ ದ ಟೆಕ್ನಿಕ್. ಬೇಕಾದ್ರೆ ನಿಮ್ಗೊಂದು ಶಾರ್ಟ್ ಕಟ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ಈಗ ಸಿ ಎಕ್ಸಾಮ್ ಅಲ್ಲಿ ಬಿಡ್ಬೋದು, ಓಕೆ? ಬಟ್ ನಂಗೆ ಸಿಂಪ್ಲಿಫೈ ಮಾಡ್ಲೇಬೇಕು ಅಂದಾಗ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಐಡೆಂಟಿಫೈ ಮಾಡ್ಬೇಕಲ್ವಾ? ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಸ್ಟೂಡೆಂಟ್ಸ್ ಎಕ್ಸ್ ಪ್ಲಸ್ ವೈ ಬೈ 2 ರೂಟ್ ವೈ ಅಂತ ಫಾರ್ಮುಲಾ ಹಾಕಿಟ್ಕೊಳ್ಳಿ. ಎಕ್ಸ್ ಪ್ಲಸ್ ವೈ ಬೈ 2 ರೂಟ್ ವೈ, ವೇರ್ ವೈ ಇಸ್ ದ ನಿಯರೆಸ್ಟ್ ಸ್ಕ್ವೇರ್ ರೂಟ್ ಆಫ್ 35. ಇಲ್ಲಿ ವಿಚ್ ಇಸ್ ದ ನಿಯರೆಸ್ಟ್ ಸ್ಕ್ವೇರ್ ನಂಬರ್ ಆಫ್ 35? 36. 35 ದ ಹತ್ರ ಇರೋದು ಯಾವ್ದ? 36. ಕಡಿಮೆ ಬಂದ್ಬಿಟ್ರೆ 25 ದೂರ ಆಗೋಯ್ತು. 25 36 ಅಲ್ಲಿ ಯಾವ್ದು ಈಸಿ? 36. ಅಂದ್ರೆ ವೈ ಏನ್ ತರ ತಗೋಬಹುದು ನಾನು? 36. ಸೊ 35 ಪ್ಲಸ್ 36 ಬೈ 2 ಇಂಟು ಸ್ಕ್ವೇರ್ ರೂಟ್ ಆಫ್ 36. ವಿಲ್ ಯು ಅಗ್ರಿ? ಅರ್ಥ ಆಯ್ತಾ? ಈಗ 35 ಪ್ಲಸ್ 36 ಎಷ್ಟು? 71 by 36 2s 12. ಸೊ 71 ನ 12 ಇಂದ ಡಿವೈಡ್ ಮಾಡಿದ್ರೆ ಎಷ್ಟಾಗತ್ತೆ? 71 ನ 12 ಇಂದ ಡಿವೈಡ್ ಮಾಡಿದ್ರೆ 5.916 ಬರುತ್ತೆ. ಎಷ್ಟು ಬರುತ್ತೆ? 5.916. So what is the approximate value of square root of 30? Square root is 5.916. ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಸ್ಟೂಡೆಂಟ್ಸ್ ಆ ಆನ್ಸರ್ ನ ಅಂದ್ರೆ 5.916 ನ 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ 35.496 ಬರುತ್ತೆ. ಅದನ್ನ ನಾವು ಆಡ್ ಮಾಡಿದ್ರೆ we will get 65.496 ಸೆಂಟಿಮೀಟರ್ ಅಲ್ಲ, ಯಾವ್ದಿತ್ತು? ಮೀಟರ್ ಸ್ಕ್ವೇರ್. ನಾನು ಹೇಳಿದ ಲಾಜಿಕ್ ಅರ್ಥ ಆಯ್ತಾ? ಏನ್ ಲಾಜಿಕ್ ಹೇಳಿದೆ ಹೇಳಿ? ಈ ಟ್ರಿಕ್. ಬಟ್ ಇದು ಆಪ್ಷನಲ್ ಸ್ಟೂಡೆಂಟ್ಸ್, ಇದನ್ನ ಯೂಸ್ ಮಾಡ್ಬೇಕು ಅಂತಿಲ್ಲ. ಓಕೆ, ಇದನ್ನ ಯೂಸ್ ಮಾಡ್ಲೇಬೇಕು ಅನ್ನೋ ಆಪ್ಷನ್ ಇಲ್ಲ. ಈವನ್ 10th ಅಲ್ಲಿ ಇತ್ತು ಲಾಸ್ಟ್ ಟೈಮ್ ಅಲ್ಲ, ಈಗ 10th ಅಲ್ಲೂ ತೆಗೆದು ಬಿಟ್ಟಿದ್ದಾರೆ. ಇವೆಲ್ಲ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಜಸ್ಟ್ ಒಂದು ಫನ್ ಟ್ರೈ ಮಾಡಿ. ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ರೂಟ್ ಆಫ್ 3 ನಿಯರೆಸ್ಟ್ ಡೆಸಿಮಲ್ ಹುಡ್ಕೊಂಡ್ ಬರ್ತೀರಾ? ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ರೂಟ್ ಆಫ್ 3 ಇದು ನಿಯರೆಸ್ಟ್ ಡೆಸಿಮಲ್ ಎಷ್ಟಿರುತ್ತೆ ಅಂತ ಮನೇಲಿ ಟ್ರೈ ಮಾಡ್ಕೊಂಡ್ ಬನ್ನಿ. ನೀವು ಕ್ಯಾಲ್ಕುಲೇಟರ್ ಅಲ್ಲೂ ಬೇಕಾದ್ರೆ ಮಾಡಿ ನೋಡ್ಬೋದು, ಇದೇ ಆನ್ಸರ್ ಬರುತ್ತೆ. ನೋಡೋಣ ಏನ್ ಬರ್ಬೇಕಿತ್ತು ಹೇಳಿ? ನನ್ಗೆ 30 ಪ್ಲಸ್ 6 ಸ್ಕ್ವೇರ್ ರೂಟ್ 35. ಎಷ್ಟು ಬಂತು ನಮ್ಗೆ ಆನ್ಸರ್? ಎಷ್ಟು ಬರ್ಬೇಕಪ್ಪ? ಕ್ಯಾಲ್ಕುಲೇಟರ್ ಯೂಸ್ ಮಾಡಿದೀನಿ. 65.6 ಕರೆಕ್ಟಾ? ಆಯ್ತಾ? ಇದೊಂದು ಟ್ರಿಕ್. ಆಕ್ಚುಲಿ ಇದು ಯಾವ ಟ್ರಿಕ್ ಅಂತ PUC ಇತ್ತು ಮೊದಲು, ಸೆಕೆಂಡ್ PUC. ನೀವು ಒಂದು 3-4 ಇಯರ್ಸ್ ಬ್ಯಾಕ್ ಬಿಫೋರ್ ಕೋವಿಡ್ ಪಾಸ್ ಆಗಿರ್ತಾರಲ್ಲ PUC ಅಂತವ್ರು ಕೇಳಿದ್ರೆ ಇದು ಹೇಳ್ಕೊಟ್ಟಿರ್ತೀವಿ. PUC ಈ ಫಾರ್ಮುಲಾ ಡಿರೈವ್ ಮಾಡಿಸ್ತಿದ್ರು ಅಲ್ಲಿ, ಈಗ ಅದನ್ನ ತೆಗೆದು ಬಿಟ್ಟಿದ್ದಾರೆ. ಶಾರ್ಟ್ ಕಟ್ ಅಂತ ಹೇಳ್ತಾರೆ. ಶಾರ್ಟ್ ಕಟ್ ಅಲ್ಲ, ಅದೊಂಥರ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋದು. ಇಸ್ ಇಟ್ ಕ್ಲಿಯರ್? ಹೆರಾನ್ಸ್ ಫಾರ್ಮುಲಾ ಯೂಸ್ ಮಾಡೋದು ಗೊತ್ತಾಯ್ತಾ? ಸೊ ನೆಕ್ಸ್ಟ್ ವೀಕ್ ವಿ ವಿಲ್ ಕಂಪ್ಲೀಟ್ ದ ಹೆರಾನ್ಸ್ ಫಾರ್ಮುಲಾ. ನಿಮ್ ಸ್ಕೂಲಲ್ಲಿ ಏನ್ ಮಾಡ್ತಾ ಇದ್ದಾರೆ? ಮುಗ್ದೇ ಹೋಯ್ತು, ಇನ್ನೇನಿಲ್ಲ ಇದ್ರಲ್ಲಿ. ಆಗಿದೆಯಾ? ನಿಮ್ಗೂ ಆಗಿದೆ? ನಿಮ್ಗೂ ಸ್ಟ್ಯಾಟಿಸ್ಟಿಕ್ಸ್? ಹಂಗಾರೆ ನೆಕ್ಸ್ಟ್ ವೀಕ್ ಅದನ್ನು ಮುಗಿಸ್ಕೊಳ್ಳೋಣ. ನೆಕ್ಸ್ಟ್ ಆಮೇಲೆ ಮಾಡೋಣ.
ಟ್ರಯಾಂಗಲ್ ಸ್ಟಾರ್ಟ್ ಮಾಡಿದಾರಾ? ಸರ್ಫೇಸ್ ಏರಿಯಾಸ್ ಆಕ್ಚುಲಿ ನಾವು ಟ್ರಯಾಂಗಲ್ಸ್ ಮಾಡೋಣ. ಸರ್ಫೇಸ್ ಏನ್ ಮುಂದಿನ ವಾರ ಆಯ್ತಲ್ಲ. ನಿಮ್ಗೆ ಇದೆಯಾ ಅದು? ಟ್ರಯಾಂಗಲ್ಸ್ ಇರಲ್ಲ ನಿಮ್ಗೆ. ಸರಿ ನೋಡೋಣ, ಬಟ್ ಆ ತರ ಇರೋದನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ಫಸ್ಟ್ ವಿ ವಿಲ್ ಗೋ ವಿತ್ ಟ್ರಯಾಂಗಲ್ಸ್. ಟ್ರಯಾಂಗಲ್ಸ್ ಎಳಿಯತ್ತೆ. ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್